ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆ ಮದ್ದು ಏನಂದ್ರೆ ಕೂದಲು ಸೊಂಪಾಗಿ ಬರಬೇಕು, ಹೇರಳವಾಗಿರಬೇಕು, ಆಮೇಲೆ ಇನ್ನೇನಾಗಬೇಕು, ಡ್ಯಾಂಡ್ರಫ್ ಮುಕ್ತವಾಗಬೇಕು, ಡ್ಯಾಂಡ್ರಫ್ ಇಲ್ಲದೇ ಇರೋ ಹಾಗೆ ಮಾಡಬೇಕು ಅಲ್ವಾ. ಆಮೇಲೆ ನಿಮ್ಮ ಕೂದಲು ಉದುರೋದು ಸ್ಟಾಪ್ ಆಗಬೇಕು. ಇವೆಲ್ಲಕ್ಕೂ ಒಂದೇ ಒಂದು ಮನೆ ಮದ್ದನ್ನು ತಿಳಿಸ್ಕೊಡ್ತೀನಿ. ಇದನ್ನು ವಾರದಲ್ಲಿ ಒಂದು 2 ಸರಿ ಆದರೂ ನೀವು ತಲೆಗೆ ಅಪ್ಲೈ ಮಾಡಿ 1 ಅವರ್ ಬಿಟ್ಟಾದಮೇಲೆ ನೀವು ತಲೆ ತೊಳ್ಕೊಳ್ಳೋದ್ರಿಂದ ಖಂಡಿತ ನಿಮ್ದು ಇದೇನೇನು ಪ್ರಾಬ್ಲಮ್ ಇದೆಯಲ್ಲ ಇದೆಲ್ಲ ಹೊರಟೋಗ್ತದೆ. ಇದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಮಾಡೋ ವಿಧಾನ ನಾನು ಹೇಳ್ತೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ದಯವಿಟ್ಟು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಇವಾಗೇನು ನಿಮ್ಮ ಕೂದಲು ದಟ್ಟವಾಗಿ ಬರಬೇಕು, ಈಸಿಯಾಗಿ ಬರ್ತದೆ, ಬೇಕಾದ್ರೆ ಎಂಥವ್ರಿಗಾದ್ರೂ ಬರ್ತದೆ. ಆದರೆ ನಾನು ಹೇಳೋ ರೆಮಿಡಿನ ನೀವು ಪಾಲಿಸಿದ್ರೆ ಮಾತ್ರ ಆಗ್ತದೆ. ಅದಕ್ಕೋಸ್ಕರ ನಾನು ನಿಮಗೆ ಏನು ಹೇಳುತ್ತೀನಿ ಅಂದರೆ, ನೀವು ನಿಮ್ಮ ಹೇರ್ ಬಗ್ಗೆ ಕೇರ್ ತೊಗೊಳ್ಳೇಬೇಕಾಗ್ತದೆ. ಅಂದಾಗ ನೀವು ನಾನು ಹೇಳೋ ಯಾವುದನ್ನು ನಾನು ಹೇಳ್ತೀನಿಲ್ಲ, ಯಾವುದ್ಯಾವ್ದು ಐಟಮ್ಸನ್ನು ಎಷ್ಟೆಷ್ಟು ಹಾಕಬೇಕು, ಅದನ್ನು ಯಾವ ಥರ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ನೀವು ಕರೆಕ್ಟಾಗಿ ಮಾಡಿದ್ರೆ ಖಂಡಿತ ನಿಮ್ಮ ಕೂದಲು ಖಂಡಿತ ನೀವು ಉದುರೋದು ಸ್ಟಾಪ್ ಆಗ್ತದೆ, ಡ್ಯಾಂಡ್ರಫು ಹೋಗ್ತದೆ, ದಟ್ಟವಾಗಿ ಹೇರಳವಾಗಿ, ಆಮೇಲೆ ಸಾಫ್ಟ್, ಆಮೇಲೆ ಸಿಲ್ಕಿ ಥರ ಆಗ್ತದೆ. ಇಷ್ಟು ಗ್ಯಾರಂಟಿ ಕೊಡ್ತೀನಿ ನಾನು ಹೇಳೋ ಮೆಥಡನ್ನು ನೀವು ಪಾಲಿಸಿ ನೋಡಿ. ನೀವು ಖಂಡಿತ ನಿಮ್ಮ ಕೂದಲಲ್ಲಿ ನಿಮ್ಮ ಬದಲಾವಣೆ ಖಂಡಿತ ಕಾಣ್ತೀರ, ಅಷ್ಟು ಗ್ಯಾರಂಟಿ ಹೇಳ್ತೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥ, ಫಸ್ಟ್ ಪದಾರ್ಥ ಲವಂಗ. ಎಷ್ಟು ಬೇಕಂದ್ರೆ 10ರಿಂದ 15 ಲವಂಗ ತೆಗೆದುಕೊಳ್ಳಿ. ಆಮೇಲೆ ಒಂದು 2 ಟೀ ಸ್ಪೂನಷ್ಟು ಅಗಸೆ ಬೀಜ 2 ಟೀ ಸ್ಪೂನಷ್ಟು ತೆಗೆದುಕೊಳ್ಳಿ. ಅಂದರೆ ಒಂದು ಪಾತ್ರೆಯಲ್ಲಿ 10ರಿಂದ 15 ಲವಂಗ ಹಾಕಿ, ಒಂದು 2 ಟೀ ಸ್ಪೂನಷ್ಟು ಅಗಸೆ ಹಾಕಿ ಅದನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಬಿಡಿ. ಬಾಯ್ಲ್ ಆದಮೇಲೆ ಅದು ಯಾವ ಥರ ಬಾಯ್ಲ್ ಆಗಬೇಕಂದ್ರೆ ಲೋಳೆ ಥರ ಬರುತ್ತೆ. ಅಗಸೆ ಯಾವ ಥರ ಅಂದರೆ ಅಂಟ್ಕೊಂಡ್ಬಿಟ್ಟು ಕ್ಷಮಿಸಿ ಲೋಳೆ ಥರ ಆಗ್ತದೆ. ಒಂದು 5ರಿಂದ 10-15 ನಿಮಿಷ ನೀವು ಕುದಿಸಿ ಸಾಕು, ಅಗಸೆ ಒಂಥರ ಲೋಳೆ ಥರ ಬಿಡ್ತದೆ. ಆಮೇಲೆ ಲವಂಗಗಳು ಅಷ್ಟೇ, ಅದ್ರ ಫ್ಲೇವರ್ನು ಬಿಡ್ತದೆ, ಕಲರ್ ಬಿಡ್ತದೆ. ಇದೆಲ್ಲ ಬಿಟ್ಟಾದಮೇಲೆ ನೀವು ಇದನ್ನೇನು ಮಾಡಬೇಕು, ಒಂದು ಬಿಸಿ ಇರುವಾಗನ ನೀವು ಟೀ ಅಥವಾ ಕಾಫಿ ಸೋಸ್ಕೊತೀವಲ್ವ, ಅದರಲ್ಲಿ ನೀಟಾಗಿ ಬೇಗ ಸೋಸ್ಕೊಂಬಿಡಿ. ತಣ್ಣಗೆ ಮಾಡೋಕ್ಕೆ ಬಿಟ್ಕೋಬೇಡಿ. ತಣ್ಣಗಾದರೆ ಅದು ಲೋಳೆ ಸಪ್ರೇಟ್ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಅದಕ್ಕೆ ಅದನ್ನು ನೀವು ಫಸ್ಟೇ ಬಿಸಿ ಇರುವಾಗನೇ ಫಿಲ್ಟ್ರಲ್ಲಿ ಸಪ್ರೇಟ್ ಮಾಡ್ಕೊಂಬಿಡಿ, ಲೋಳೆನೇ ಸಪ್ರೇಟ್ ಮಾಡ್ಕೊಂಡು ಒಂದು ಸಪ್ರೇಟ್ ಇಟ್ಕೊಂಡು ಆದಮೇಲೆ ಅದು ತಣ್ಣಗೆ ಬಿಟ್ಬಿಡಿ. ಒಂದು 15-20 ನಿಮಿಷಕ್ಕೆ ಅದು ತಣ್ಣಗೆ ಆದಮೇಲೆ ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಏನು ಹಾಕ್ಬೇಕಂದ್ರೆ ಅಲೋವೆರಾ ಜೆಲ್ ಹಾಕಿ. ಆಮೇಲೆ ನೀವು ತಲೆ ಕೋಕೋನಟ್ ಆಯಿಲ್ ಹಚ್ತೀರಲ್ವ, ಅದು 2 ಟೀ ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಆದಮೇಲೆ ಇದನ್ನು ನೀವು ಇಷ್ಟು ಪವರ್ಫುಲ್ ಇದೆ, ಇದು ನಿಮ್ಮ ಹೇರ್ಸು ಅಷ್ಟು ಶೈನಿಂಗು ಸಿಲ್ಕಿಯಾಗಿ ಹೊಳಿತದೆ. ಆಮೇಲೆ ರೂಟ್ ಕಟ್ಟಿ ಆಗ್ತದೆ. ಅಷ್ಟು ಸ್ಟ್ರಾಂಗ್ ಒಂಥರ ಮೆಡಿಸಿನ್ ನಿಮ್ಮ ಕೂದಲಕ್ಕೆ. ಇದು ಲವಂಗ ಇರ್ಬೋದು, ಅಲೋವೆರಾ ಜೆಲ್ ಇರ್ಬೋದು, ಅಗಸೆ ಇರ್ಬೋದು, ಆಮೇಲೆ ಕೋಕೋನಟ್ ಆಯಿಲ್, ಇವು 4 ಐಟಮ್ ಇದ್ದರೆ ಸಾಕು. ನೀವು ತಲೆಗೆ ಇದನ್ನು ಅಪ್ಲೈ ಮಾಡ್ಕೊಂಡು ನೋಡಿ. 1 ಅವರ್ ಆದರೂ ಮಿನಿಮಮ್ ಬಿಡಿ. 1 ಅವರ್ ಬಿಟ್ಟಾದಮೇಲೆ ನೀವು ತಲೆಯನ್ನು ತೊಳ್ಕೊಳ್ಳಿ. ಸೀಗೆಕಾಯಿ ಇರ್ಬೋದು, ಶಾಂಪೂ ಆಗಿರ್ಬೋದು, ಅಟ್ಲೀಸ್ಟ್ 1 ಅವರ್ ಮಿನಿಮಮ್ ಬಿಡಿ. ನೀವು ಅರ್ಜೆಂಟ್ ಮಾಡಿ 10ರಿಂದ 15 ನಿಮಿಷಕ್ಕೆ ಅಂದ್ರೆ ಅಷ್ಟು ಒಳ್ಳೆ ರಿಸಲ್ಟ್ ಸಿಗಲ್ಲ. 1 ಅವರ್ ಮಿನಿಮಮ್ ಬಿಡಲೇಬೇಕಾಗ್ತದೆ. 2 ತಾಸು ಬಿಟ್ಟರಂತೂ ತುಂಬಾ ಒಳ್ಳೆಯದು. ಇದನ್ನು ವಾರದಲ್ಲಿ ಒಂದು 2 ಸರಿ ಅಥವಾ 3 ಸರಿ ನೀವು ಅಪ್ಲೈ ಮಾಡ್ತಾ ಬನ್ನಿ. ನಿಮ್ಮ ಕೂದಲು ದಟ್ಟವಾಗಿ ಹೇರಳವಾಗಿ ಬೆಳೀತದೆ. ಆಮೇಲೆ ರೇಷ್ಮೆ ಥರ ಸಿಲ್ಕಿಯಾಗಿ ಆಗ್ತದೆ. ಇದನ್ನು ಬೇಕಾದ್ರೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿನ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋದೊಂದಿಗೆ ಮತ್ತೆ ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ಲೈಕ್ ಆದರೆ ಮರೆಯದೆ ಲೈಕ್ ಮಾಡಿ. ಈ ವಿಡಿಯೋದಿಂದ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.